ಸೀರೆ ಯಾವಾಗಲೂ ಐಷಾರಾಮಿ ವಸ್ತ್ರವಾಗಿರಲಿಲ್ಲ. ಹಾಗಾದರೆ ಅದನ್ನು ರಾಜಮನೆತನದ ಗೌರವಕ್ಕೆ ಯಾರು ತಂದರು? ಭಾರತದ ಮಹಾನ್ ರಾಜ್ಯಗಳು ಬೆಳೆಯುತ್ತಿದ್ದಂತೆ ನೇಯ್ಗೆ ಒಂದು ಅದ್ಭುತ ಕಲೆಯಾಯಿತು. ನಿಪುಣ ನೇಕಾರರು ಜಗತ್ತೇ ಮೆಚ್ಚುವ ಬಟ್ಟೆಗಳನ್ನು ಸೃಷ್ಟಿಸಿದರು. ಮೃದುವಾದ ರೇಷ್ಮೆ, ಉತ್ತಮ ಹತ್ತಿ, ಚಿನ್ನದ ಜರಿ, ಅದ್ಭುತ ಹೂವಿನ ವಿನ್ಯಾಸಗಳು. ಸೀರೆಯನ್ನು ಇನ್ನು ಕೇವಲ ಬಟ್ಟೆಯಾಗಿರಲಿಲ್ಲ, ಅದು ಒಂದು ಕಲಾಕೃತಿಯಾಯಿತು. ರಾಣಿಯರು ವಿಶೇಷ ಸಂದರ್ಭಗಳಲ್ಲಿ ಅದ್ಭುತ ಸೀರೆಗಳನ್ನು ಧರಿಸುತ್ತಿದ್ದರು. ದೇವಾಲಯಗಳು ಹೊಸ ವಿನ್ಯಾಸಗಳಿಗೆ ಪ್ರೇರಣೆಯಾದವು. ಪ್ರಕೃತಿಯು ಹೊಸ ಅಲಂಕಾರಗಳಿಗೆ ಸ್ಫೂರ್ತಿಯಾಯಿತು. ಪ್ರತಿಯೊಂದು ನೂಲಿನಲ್ಲೂ ಭಾರತೀಯ ನೇಕಾರರ ಪ್ರತಿಭೆ ಹೊಳೆಯುತ್ತಿತ್ತು. ಆದರೆ ಕಥೆಯ ಅತ್ಯಂತ ಸುಂದರ ಭಾಗ ಇನ್ನೂ ಬಾಕಿ ಇದೆ. ಒಂದೇ ಸೀರೆ ಭಾರತದಲ್ಲಿ ನೂರಾರು ರೀತಿಗಳಾಗಿ ಹೇಗೆ ರೂಪುಗೊಂಡಿತು? ಭಾಗ 4 ಶೀಘ್ರದಲ್ಲಿ. ಧನ್ಯವಾದಗಳು.